ಜೈಲಿನಲ್ಲಿ ರಾಜಾತಿಥ್ಯವನ್ನ ಪಡೆದ ಕಾಟೇರನಿಗೆ ಕೋರ್ಟ್ ಶಾಕ್ ಅನ್ನ ನೀಡಿತು. ಸಿಗರೇಟ್ ಸೇದಿ ಕಾಫಿ ಹೀರಿದಂತ ದರ್ಶನ್ಗೆ ಇದೀಗ ಬಳ್ಳಾರಿಯ ಶಾಕ್ ಟ್ರೀಟ್ಮೆಂಟ್ ಕಾಯ್ತಾ ಇದೆ. ಜೈಲಿನಲ್ಲಿ ರಾಜಾತಿಥ್ಯವನ್ನ ಪಡೆದಿದ್ದಂತ ಕಾಟೇರ ಸ್ವತಃ ಭಾವಿಸಿರ್ಲಿಲ್ಲ ನನ್ನನ್ನ ಈ ಜೈಲಿನಿಂದ ಬೇರೆ ಜೈಲಿಗೆ ಎತ್ತಂಗಡಿ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ಫೋಟೋಗಳು ವಿಡಿಯೋಗಳು ವೈರಲ್ ಆದ ಬೆನ್ನಲ್ಲೇ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಈಗ ಎದುರಾಗ್ತಿರೋದು. ತಾನು ಮಾತ್ರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇರೋದ್ರ ಬಗ್ಗೆ ಕಾಟೇರನಿಗೂ ಕೂಡ ಬೇಸರ. ಪರಪ್ಪನ ಅಗ್ರಹಾರದಿಂದ ದರ್ಶನ್ ಬಳ್ಳಾರಿಗೆ ಎತ್ತಂಗಡಿ ಆಗ್ತಿದ್ದಾರೆ. ಆರೋಪಿಗಳ ಸ್ಥಳಾಂತರಕ್ಕೆ 24ನೇ ACMM ಕೋರ್ಟ್ ಆದೇಶವನ್ನ ನೀಡಿದೆ. ಆ ಕಾರಣಕ್ಕಾಗಿ ಇವತ್ತು ಮಧ್ಯಾಹ್ನ ಸುಮಾರು 1 ಗಂಟೆಯ ನಂತರ ದರ್ಶನ್ ಅನ್ನ ಶಿಫ್ಟ್ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಕೋರ್ಟ್ ಆದೇಶದ ಪ್ರತಿ ಸಿಗ್ತಾ ಇದ್ದಂತೆ ದರ್ಶನ್ ಬಳ್ಳಾರಿಗೆ ಸ್ಥಳಾಂತರ ಆಗೋದು ಬಹುತೇಕ ಖಚಿತ. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಇನ್ನು ಮುಂದೆ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಏಕಾಂಗಿಯಾಗಿ ಕಾಲವನ್ನ ಕಳಿಬೇಕಾಗತ್ತೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ದಿಕ್ಕಾಪಾಲಾಗ್ಬಿಟ್ಟಿದೆ ಡಿ ಗ್ಯಾಂಗ್. ಇನ್ನಿತರೆ ಆರೋಪಿಗಳು ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾರೆ. ಆದ್ರೆ ಪರಪ್ಪನ ಅಗ್ರಹಾರದಲ್ಲಿ ಕೊನೆಯದಾಗಿ ಉಳ್ಕೊಳ್ತಾ ಇರೋದು A1 ಆರೋಪಿ ಪವಿತ್ರ ಮತ್ತು ಅನುಕುಮಾರ್ ಹಾಗೇನೆ ದೀಪಕ್. ಪರಪ್ಪನ ಅಗ್ರಹಾರ ಜೈಲನ್ನ ರೆಸಾರ್ಟ್ ರೀತಿ ಮಾಡಿಕೊಂಡು ತುಂಬಾ ಹಾಯಾಗಿ ತುಂಬಾ ಬಿಂದಾಸ್ ಆಗಿ ಇದ್ರು ದರ್ಶನ್. ಆದ್ರೆ ಈ ತರ ಒಂದು ಫೋಟೋ ತೆಗಿತಾರೆ, ಆ ಫೋಟೋ ವೈರಲ್ ಆಗುತ್ತೆ. ಅದು ನಾನು ಹೀಗೆ ಆರಾಮಾಗಿರೋದಕ್ಕೇನೆ ಕುತ್ತು ಬರುತ್ತೆ ಅಂತ ಸ್ವತಃ ದರ್ಶನ್ ಕೂಡ ಅನ್ಕೊಂಡಿರಲಿಲ್ಲ ಅಂತ ಕಾಣುತ್ತೆ. ಆದ್ರೆ ಯಾವಾಗ ಈ ಫೋಟೋಗಳು ವೈರಲ್ ಆದ್ವೋ ಸೀದಾ ಕೋರ್ಟ್ ಮೆಟ್ಟಿಲಿರುತ್ತೆ. ಯಾಕಂದ್ರೆ ಸರ್ಕಾರಕ್ಕೆ ಇದೊಂದು ಮುಜುಗರ ಆದಂತ ಪ್ರಕರಣ. ಈ ಪ್ರಕರಣದಲ್ಲಿ ನಾವು ಕ್ಲೀನ್ ಅಂಡ್ ಕ್ಲಿಯರ್ ಆಗಿದ್ದೀವಿ. ಯಾವುದೇ ಹಸ್ತಕ್ಷೇಪ ಇಲ್ಲ. ಕಾನೂನು ಎಲ್ರಿಗೂ ಒಂದೇ. ಅದು ಸೆಲೆಬ್ರಿಟಿ ಆದ್ರೂ ಅಷ್ಟೇ, ಜನಸಾಮಾನ್ಯರಾದ್ರೂ ಅಷ್ಟೇ. ನಾವು ಎಲ್ಲರ ಪರವಾಗಿ ಇರ್ತೀವಿ. ನಾವು ಯಾರಿಗೂ ಮೋಸ ಮಾಡಲ್ಲ. ಅವ್ರಿಗೊಂದು ಇವ್ರಿಗೊಂದು ನ್ಯಾಯ ಅನ್ನೋದು ಇಲ್ಲ. ಈ ಥರದ್ದೆಲ್ಲ ಹೇಳಬೇಕು, ಪ್ರೂವ್ ಮಾಡಬೇಕು, ತೋರಿಸ್ಬೇಕು ಅಂತ ಸರ್ಕಾರ ಭಾವಿಸಿತ್ತು. ಈ ಕೇಸ್ನಲ್ಲಿ ಪ್ರಾರಂಭಿಕ ಹಂತದಲ್ಲಿ ಸರ್ಕಾರವನ್ನ ಹಾಡಿ ಹೊಗಳಿದ್ರು ಜನರು ಕೂಡ. ನೋಡ್ರಿ, ದರ್ಶನ್ ಕೇಸಲ್ಲಿ ಸರ್ಕಾರ ಹೆಂಗ್ ಖಡಕ್ ಆದಂತ ನಿರ್ಧಾರ ತೆಗೆದುಕೊಂಡಿದೆ. ಇನ್ ಬೇರೆ ಯಾರೇ ಇದ್ದಿದ್ರು ಮೋಸ್ಟ್ಲಿ ದರ್ಶನನ್ನ ಪಾರ್ ಮಾಡ್ತಿದ್ರೇನೋ, ಆ ಸ್ಥಾನಕ್ಕೆ ಬೇರೆಯವ್ರನ್ನ ಕೂರಿಸ್ಬಿಟ್ಟು ಅವರಿಗೆ ಶಿಕ್ಷೆ ಕೊಡಿಸ್ತಿದ್ರೇನೋ, ಈ ಪ್ರಕರಣವನ್ನ ಮುಚ್ಚಾಕ್ತಿದ್ರೇನೋ. ಆದರೆ ಈ ಸರ್ಕಾರ ಹಾಗೆ ಮಾಡಲಿಲ್ಲ. ಗ್ರೇಟು ಅಂತ ಆ ರೀತಿ ಹೆಗ್ಗಳಿಕೆ ಕ್ರೆಡಿಟ್ ಅನ್ನ ತೆಗೆದುಕೊಂಡಿದ್ದಂಥ ಸರ್ಕಾರಕ್ಕೆ ಈ ಫೋಟೋ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆಯೇ ತೀರಾ ಮುಜುಗರ ಆಗಿದ್ದಂತೂ ಸುಳ್ಳಲ್ಲ. ಹಾಗಾಗಿ ಈ ಮುಜುಗರನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಸೀರಿಯಸ್ ಆದಂಥ ಆಕ್ಷನ್ ಅನ್ನು ತೆಗೆದುಕೊಳ್ಳಲೇಬೇಕು. ಇಮಿಡಿಯೇಟ್ ಆಗಿ 9 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ ಮತ್ತು CM ಸಿದ್ದರಾಮಯ್ಯನವರು ತಕ್ಷಣಕ್ಕೆ ಟ್ವೀಟ್ ಮಾಡಿಬಿಡ್ತಾರೆ, ನಾವು ಹೀಗೆ ಸಸ್ಪೆಂಡ್ ಮಾಡಿದ್ದೀವಿ, ಜೊತೆಗೆ ಇವ್ರನ್ನೆಲ್ಲ ಬೇರೆ ಬೇರೆ ಜೈಲಿಗೂ ಶಿಫ್ಟ್ ಮಾಡ್ತೀವಿ ಅಂತ. ಅದಾದ್ಮೇಲೆ ಕಾನೂನು ಪ್ರಕ್ರಿಯೆಗಳಿದ್ವು. ಅಂದರೆ ಕೋರ್ಟ್ನ ಗಮನಕ್ಕೆ ತರೋದು ಮತ್ತು ಅನುಮತಿಯನ್ನು ಪಡ್ಕೊಳ್ಳೋದು. ಆನಂತರ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ, ಅನುಮತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಈ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ರಲ್ಲ 17 ಮಂದಿ, ಇವರೆಲ್ಲರನ್ನೂ ಈಗ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಇಲ್ಲ ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಇಷ್ಟು ಕ್ವಿಕ್ ಆಗಿ ಆಕ್ಷನ್ ತೆಗೆದುಕೊಂಡಿಲ್ಲ ಅಂದಿದ್ರೆ ಸರ್ಕಾರಕ್ಕೆ ಇನ್ನೊಂದಷ್ಟು ಮುಜುಗರ ಆಗ್ತಾ ಇತ್ತು. ವಿಪಕ್ಷಗಳು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇತ್ತು, ಈ ಸೀಮೆಗೆ ಯಾಕ್ರಿ ಬೇಕು ಜೈಲು? ದರ್ಶನ್ ವಿಚಾರದಲ್ಲಿ ಸರ್ಕಾರ ಏನೋ ಕಳ್ತನ ಮಾಡಿದೆ ಅನ್ನೋದು ವಿಪಕ್ಷದವ್ರಿಗೆ ಒಂದು ಅಸ್ತ್ರ ಆಗ್ತಾ ಇತ್ತು. ಈಗಾಗಲೇ ಮೂಡ ಸೇರಿದಂತೆ ಬೇರೆ ಬೇರೆ ಅಸ್ತ್ರಗಳನ್ನ ಚೆನ್ನಾಗೇ ಬಳಕೆ ಮಾಡ್ಕೊಳ್ತಿರೋ ವಿಪಕ್ಷಗಳಿಗೆ ಇದು ಇನ್ನೊಂದು ಅಸ್ತ್ರ ಆಗ್ತಿತ್ತು. ಆ ಕಾರಣಕ್ಕಾಗಿ ಇಮಿಡಿಯೇಟ್ ಆಗಿ ಆಕ್ಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಈಗ ದರ್ಶನ್ ಬಳ್ಳಾರಿಗೆ ಹೋಗಬೇಕಾದಂತ ಪರಿಸ್ಥಿತಿಯಲ್ಲಿ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ದರ್ಶನ್ ಇರೋದು. ಆ ಸಮಸ್ಯೆಯನ್ನ ಎದುರಿಸಲೇಬೇಕು. ಯಾಕಂದ್ರೆ ಕಾನೂನಿಗೆ ಗೌರವ ಕೊಟ್ಟಿದ್ರೆ, ಕಾನೂನು ಏನ್ ಹೇಳಿದೆ ಅದನ್ನ ಕೇಳ್ಕೊಂಡು ಇದ್ದಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಹಾಗಿದ್ರೆ ಈ ಗ್ಯಾಂಗ್ನಲ್ಲಿ ಇದ್ರಲ್ಲ, ಈ ಕೊಲೆಯ ಆರೋಪಿ ಗ್ಯಾಂಗ್ಗಳು ಯಾರ್ಯಾರು ಯಾವ್ಯಾವ ಜೈಲಿಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ನೋಡಿ, ದರ್ಶನ್ A1 ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಗೆ, ಧನರಾಜ್ ಧಾರವಾಡ ಸೆಂಟ್ರಲ್ ಜೈಲಿಗೆ, ನಾಗರಾಜ್ ಕಲಬುರಗಿಯ ಜೈಲಿಗೆ, ಪ್ರದೋಷ್ ಬೆಳಗಾವಿ ಜೈಲಿಗೆ, ವಿನಯ್ ವಿಜಯಪುರ ಜೈಲಿಗೆ, ಪವನ್ ಮೈಸೂರು ಜೈಲಿಗೆ,
ನಂದೀಶು ಮೈಸೂರು ಜೈಲಿಗೆ, ರಾಘವೇಂದ್ರನು ಮೈಸೂರು ಜೈಲಿಗೆನೆ, ಜಗದೀಶ್ ಶಿವಮೊಗ್ಗ ಜೈಲಿಗೆ, ಲಕ್ಷ್ಮಣ್ ಶಿವಮೊಗ್ಗ ಜೈಲಿಗೆ. ಈ ಪ್ರಕರಣದಲ್ಲಿ ಆಲ್ರೆಡಿ 3 ತುಮಕೂರು ಜೈಲಲ್ಲಿ ಇದ್ದಾರೆ. ಇನ್ನುಳಿದವರನ್ನ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಿರುವಂಥ ಲಿಸ್ಟನ್ನು ನಾವು ಹೇಳ್ತಾ ಇದ್ವಿ. ನೋಡಿ, ಈ ಫೋಟೋದಲ್ಲಿ ಅಥವಾ ಈ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದು ರೇಣುಕಾಸ್ವಾಮಿ ಕೊಲೆಯ ಪ್ರಕರಣದ 2 ಆರೋಪಿಗಳು ಮಾತ್ರ. ಒಂದು ದರ್ಶನ್, ಇನ್ನೊಂದು ಅವರ ಮ್ಯಾನೇಜರ್ ನಾಗರಾಜು. ಇವರಿಬ್ಬರೇನೆ ಆ ಫೋಟೋದಲ್ಲಿ ಕಾಣಿಸ್ಕೊಂಡಿದ್ದು, ಆ ಫೋಟೋ ವೈರಲ್ ಆಗಿದ್ದು. ಆದರೆ ಸಮಸ್ಯೆಯನ್ನ ಎಲ್ಲರೂ ಎದುರಿಸಲೇಬೇಕು. ಈ ಪ್ರಕರಣದಲ್ಲಿ ಯಾರ್ಯಾರು ಆರೋಪಿಗಳಿದ್ರೋ ಎಲ್ರಿಗೂ ಶಿಕ್ಷೆ. ಹೆಂಗೋ ಪರಪು ನಾಗರಹಾರದಲ್ಲಿ ಒಳ್ಳೆ ವೆದರಲ್ಲಿ ಕೂಲ್ ಆ್ಯಂಡ್ ಕಾಮ್ ಆಗಿ ಚಿಲ್ಲಾಗಿ ಬೆಂಗಳೂರಲ್ಲಿದ್ದರು. ಬೆಂಗಳೂರಿನ ವೆದರ್ ಹೇಗಿದೆ ಅಂತ ಗೊತ್ತಿದೆ ನಿಮಗೀಗ. ಈಗ ಬಳ್ಳಾರಿ ಬೇಸಿಗೆ ಬಿಸಿಲು, ಇನ್ನೊಂದು ಬೆಳಗಾವಿ ಬಿಸಿಲು, ಮತ್ತೊಂದು ಕಡೆ ಕಲಬುರಗಿ, ಹೀಗೆಲ್ಲ ಶಿಫ್ಟ್ ಆಗಬೇಕಾದಂಥ ದೌರ್ಭಾಗ್ಯ ದರ್ಶನ್ನಿಂದಲೇ ಬಂದಿದೆ. ಇವರೆಲ್ಲರೂ ದರ್ಶನಿಗೋಸ್ಕರ, ದರ್ಶನಿಗಾಗಿ ಜೈಲಿಗೆ ಹೋದವರು. ಹೊರಗಡೆ ಇವರ ತಂದೆ ತಾಯಿ, ಇವರ ಅಕ್ಕ ತಮ್ಮ, ಅಣ್ಣ ಅತ್ತಿಗೆ ಭಾವ ಕಣ್ಣೀರು ಹಾಕ್ತಾ ಇದ್ದಾರೆ. ದರ್ಶನ್ನ ಈ ಫೋಟೋ ವಿಡಿಯೋ ವೈರಲ್ ಆಗ್ತಾ ಇದ್ದಾಗೆ, ಸ್ವಾಮಿ ನನ್ನ ಮಕ್ಕಳು ಅಲ್ಲಿ ನಾರ್ಮಲ್ ಊಟ ಮಾಡ್ತಾ ಇದ್ದಾರೆ, ನಮಗೆ ನೋಡೋದಕ್ಕೂ ಹೋಗೋಕ್ಕಾಗ್ತಾ ಇಲ್ಲ, 2 ತಿಂಗಳಾದರೂ ಒಂದೇ ಸತಿ ಹೋಗಿ ನೋಡಿ ಬಂದ್ವಿ, ಬಸ್ ಚಾರ್ಜಿನ ಸಮಸ್ಯೆ ಇದೆ ಅಥವಾ ಅಲ್ಲಿಗೆ ಹೋಗಿ ಬರೋದಕ್ಕೆ ಸಮಸ್ಯೆ ಇದೆ, ನಾವು ಬೇಲು ಗೀಲು ಅಪ್ಲೈ ಮಾಡಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಅವರೇ ಜೈಲಿಗೆ ಕರ್ಕೊಂಡೋಗಿದ್ದಾರೆ, ಅವರೇ ಜೈಲಿಂದ ವಾಪಸ್ ಕರ್ಕೊಬರ್ಬೇಕು ಅಂತ ಹೊರಗಡೆ ಈ ಆರೋಪಿಗಳ ತಂದೆ ತಾಯಿ ಅಥವಾ ಇವರ ಪೋಷಕರುಗಳು, ಇವರ ಸ್ನೇಹಿತರುಗಳು, ಇವರ ಸಹೋದರ ಸಹೋದರಿಯರು ಕಣ್ಣೀರು ಹಾಕ್ತಾ ಇದ್ದಾರೆ. ದರ್ಶನ್ನಿಂದ ಜೈಲಿಗೆ ಹೋದವರು, ದರ್ಶನ್ಗಾಗಿ ಜೈಲಿಗೆ ಹೋದವರು ಈಗ ದರ್ಶನ್ ಮಾಡಿದಂಥ ಮತ್ತೊಂದು ತಪ್ಪಿಂದ ಬೇರೆ 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 ಕಡೆಗೆ ಶಿಫ್ಟ್ ಆಗಬೇಕಾದಂಥ ಪರಿಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದಾರೆ. ಒಬ್ಬ ಹೀರೋನನ್ನಾಗಿ ಮಾತ್ರ ನೋಡಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಕಾಣುತ್ತೆ. ಒಬ್ಬ ಹೀರೋನನ್ನ ಬಾಸ್ ರೀತಿ ಮಾಡಿದ್ದು, ಬಾಸ್ ರೀತಿ ನೋಡಿದ್ದೆ ಇವ್ರುಗಳಿಗೆ ಸಮಸ್ಯೆ ಆಗಿತ್ತು. ಇನ್ನು ದರ್ಶನ್ಗೂ ಕೂಡ ಅರಿವಿರಬೇಕಾಗಿತ್ತು, ನಾನು ಯಾವ ಕೇಸ್ ಮೇಲೆ ಜೈಲಿಗೆ ಬಂದಿದ್ದೀನಿ, ನನ್ನ ಹಾವ ಭಾವ ನಡತೆ ಯಾವ ರೀತಿಯಾಗಿ ಇರಬೇಕು ಅಂತ. ನಿನ್ನೆ ಒಬ್ರು ಕಾಮನ್ ಸೆನ್ಸ್ ಪಾಠ ಮಾಡ್ತಾ ಇದ್ರು ಮಾಧ್ಯಮಗಳಿಗೆ, ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಜೈಲಲ್ಲಿ ಯಾರು ಇರ್ತಾರೆ ಅವರು ಸವಾಸ ಮಾಡಬೇಕು ಅಂತ. ಕರೆಕ್ಟ್. 1 ಕೊಲೆಯ ಆರೋಪ ಹೊತ್ತು ಜೈಲೊಳಗೆ ಇರುವಂತ ದರ್ಶನ್ 10 ಕೊಲೆಯ ಆರೋಪವನ್ನ ಹೊತ್ತು ಜೈಲಲ್ಲಿರುವ ವಿಲ್ಸನ್ ಗಾರ್ಡನ್ ನಾಗನ್ ಸಹವಾಸವನ್ನೇ ಮಾಡಬೇಕು. ಕರೆಕ್ಟ್, ಅವ್ರು ಹೇಳಿದ್ ಕರೆಕ್ಟ್.